ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನು ಇಷ್ಟಪಡ್ತಾರೆ. ಇವಾಗ ಇದಾಗಿದೆ. ಇದಕ್ಕೆ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೋಯಾಬೀನ್ ಸುಕ್ಕ ರೆಸಿಪಿ ರೆಡಿ ಮಾಡ್ತಿದ್ದೇವೆ. ನೋಡಿ, ಸೋಯಾಬೀನ್ ತಗೊಂಡಿದ್ದೇನೆ, ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು, ಒಂದು ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ಕಾಯಿ ತುರಿ, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 8 ಬ್ಯಾಡಗಿ ಚಿಲ್ಲಿ, 6 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಚಿಲ್ಲಿ ಹಾಕೊಳ್ತಿದ್ದೇನೆ. ಇವಾಗ ಇದಕ್ಕೆ ಕೊತ್ತಂಬರಿ ಬೀಜ ಆಡ್ ಮಾಡ್ಕೊಳ್ತಿದ್ದೇನೆ, ಜೀರಿಗೆನೂ ಆಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಇದಕ್ಕೆಲ್ಲ ಮಿಕ್ಸ್ ಒಟ್ಟಿಗೆ ಹಾಕಬೇಕು. ಎಣ್ಣೆನ ಆಡ್ ಮಾಡ್ಕೊಳ್ತಿಲ್ಲ, ಡ್ರೈ ಆಗಿ ರೋಸ್ಟ್ ಮಾಡ್ತಿದ್ದೇನೆ. ಇವಾಗ ಇದನ್ನು ರುಬ್ಕೊಂಡು ಬರ್ತೇನೆ ನಾನು. ಇವಾಗ ಬನ್ನ ಇಟ್ಕೊಂಡಿದ್ದೇನೆ, ಎಣ್ಣೆ ಆಡ್ ಮಾಡ್ಕೊಂಡಿದ್ದೇನೆ, ಆನಿಯನ್ ಆಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಕರಿಬೇವು ಆಡ್ ಮಾಡ್ಕೊಳ್ತಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಟೊಮೆಟೊ ಸೇರಿಸ್ಕೊಳ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಸೇರಿಸಿದ್ದೇನೆ. ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಸೇರಿಸ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೋಯಾಬೀನ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದನ್ನು ನಾನು ಮೊದಲಿಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ನಾನು 5 ನಿಮಿಷ ಈ ಮಸಾಲೆ ಜೊತೆಗೆ ಟೊಮೆಟೊ ಅದರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೇನೆ. ಆಮೇಲೆ ರುಬ್ಕೊಂಡಿರೋ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ, ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೇನೆ. ಇವಾಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನು ಇಷ್ಟಪಡ್ತಾರೆ. ಇವಾಗ ಇದಾಗಿದೆ. ಇದಕ್ಕೆ ಕಾಯಿ ತುರಿ ಆಡ್ ಮಾಡ್ಕೊಳ್ಳೋಣ. ನೋಡಿ, ಸೋಯಾಬೀನ್ ಸುಕ್ಕ ರೆಡಿ ಆಗ್ತಿದೆ. ಇವಾಗ ತುಂಬಾ ಈಸಿ ಆಗಿದೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸೋಯಾಬೀನ್ ಸುಕ್ಕ ರೆಡಿ ಆಯಿತು. ತುಂಬ ಟೈಮನ್ನು ತಗೊಳ್ಳಲ್ಲ, ಇದು ತುಂಬ ಕಡಿಮೆಯಲ್ಲಿ ಮಾಡುವಂಥ ರೆಸಿಪಿ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.